ಆತ್ಮವಿಚಾರ 64. ಎಲ್ಲವನ್ನೂ ಮೀರಿ ಸ್ವಯಂ ಪ್ರಕಾಶಿತ ಸತ್ಯದೊಳಗೆ ಇಳಿಯುವುದು. ಸೆಲ್ಫ್ ಇನ್ಕ್ವೈರಿ 64. ಟ್ರಾನ್ಸೆಂಡಿಂಗ್ ಎವ್ರಿಥಿಂಗ್ and entering into the self-luminous reality. ಬೆನ್ನೆಲುಬು ಕುತ್ತಿಗೆ ನೇರವಾಗಿದ್ದು ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ. ಎಲ್ಲವೂ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ನೀವು ಎಲ್ಲದರ ಸಾಕ್ಷಿಯಾಗಿದ್ದೀರಿ ಎಂಬ ಅರಿವು ಸದಾ ಬೆಳಗುತ್ತಲಿರಲಿ. ಲೆಟ್ ದಿ ಸ್ಪೈನ್ ಅಂಡ್ ನೆಕ್ ಬಿ ಸ್ಟ್ರೈಟ್ ಅಂಡ್ ಕ್ಲೋಸ್ ಯುವರ್ ಐಸ್. ಲೆಟ್ ದಿ ಅವೇರ್ನೆಸ್ ದಟ್ ಯು ಆರ್ ದಿ ವಿಟ್ನೆಸ್ ಆಫ್ ಎವ್ರಿಥಿಂಗ್ shine ever bright as everything comes into your attention. ಉಸಿರನ್ನು ಗಮನಿಸಿ. ಉಸಿರಿನ ಚಲನೆಯನ್ನು ಗಮನಿಸುತ್ತಾ ನೀವು ಅದರಂತೆ ಚಲಿಸುವವರಲ್ಲ ಎಂಬ ಸತ್ಯವನ್ನು ಅನುಭವಿಸಿ. ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್. ಅಬ್ಸರ್ವ್ ದಿ ಮೂಮೆಂಟ್ ಆಫ್ ದಿ ಬ್ರೆತ್ and feel the truth that you are not moving like breath. Experience the truth that I am not moving like the breath. I am still. Feel this truth. ಉಸಿರಿನಂತೆ ನಾನು ಚಲಿಸುವವನಲ್ಲ. ನಾನು ನಿಶ್ಚಲ. I am not moving like the breath. I am still. ನಾನು ನಿಶ್ಚಲ. I am still. ನಾನು ನಿಶ್ಚಲ. ಐ ಆಮ್ ಸ್ಟಿಲ್. ಈಗ ತೋರುವ ಭೌತಿಕ ದೇಹವನ್ನು ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹಕ್ಕೆ ಸಾಕ್ಷಿಯಾದ ನನಗೆ ದೇಹವು ತದ್ವಿರುದ್ಧವಾಗಿದ್ದು ಅನಿತ್ಯವಾಗಿದೆ, ಕ್ಷಣಿಕವಾಗಿದೆ, ಅನಾತ್ಮವಾಗಿದೆ. ದೇಹವನ್ನು ಗಮನಿಸುವ ನಾನು ನಿತ್ಯನಿದ್ದೇನೆ, ಶಾಶ್ವತನಿದ್ದೇನೆ, ಆತ್ಮಸ್ವರೂಪನಿದ್ದೇನೆ. Now, observe the physical body that appears from top to bottom, from bottom to top, top to bottom, bottom to top. The body that I am witnessing is opposite to me
as it is impermanent, momentary, and not self, anatma. However, being the observer of the body, I am permanent, eternal, and atma. ತೋರುವ ದೇಹ ಅನಿತ್ಯ, ನಾನು ನಿತ್ಯ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. The body is impermanent. I am eternal. I am beyond the impermanent body. Feel that I am beyond the body. 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 ತೋರುವ ದೇಹ ಕ್ಷಣಿಕ, ನಾನು ಶಾಶ್ವತ. ನಶ್ವರವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ಬಾಡಿ ಈಸ್ ಟ್ರಾನ್ಸಿಯೆಂಟ್. I am everlasting. I am beyond the transient body. Feel deeply that I am beyond the body. 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 ದೇಹ ಅನಾತ್ಮ, ನಾನು ಆತ್ಮಸ್ವರೂಪ. ದೇಹವನ್ನು ಬೆಳಗುವ ನಾನು ಅನಿತ್ಯವಾದ ದೇಹವನ್ನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಆತ್ಮ. It is anatma. I am atma. Being the illuminator of the body, I am beyond the body. I am beyond the body. I am beyond the body. Intensely feel that I am beyond the body. I am beyond the body. I am beyond the body. ತೋರುವ ದೇಹ ಅನಿತ್ಯ. ದಿ ವಿಸಿಬಲ್ ಬಾಡಿ ಈಸ್ ಇಂಪರ್ಮನೆಂಟ್. ತೋರುವ ದೇಹ ಕ್ಷಣಿಕ. ದಿ ವಿಸಿಬಲ್ ಬಾಡಿ ಈಸ್ ಟ್ರಾನ್ಸಿಯೆಂಟ್. ತೋರುವ ದೇಹ ಅನಾತ್ಮ. The visible body is not Atma. ತೋರುವ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಫೀಲ್ ದಟ್ ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಈಗ ಮನಸ್ಸಿನ ಪ್ರತಿಯೊಂದು ಅಡಕಗಳಿಗೆ ಜೋಡಿಸಿಕೊಂಡು ದೇಹದ ಮೇಲೆ ತೋರಿಬರುವ ಸಂವೇದನೆಗಳನ್ನು ರಾಗದ್ವೇಷರಹಿತರಾಗಿ
ತಟಸ್ಥ ಭಾವದಿಂದ, ನಿರ್ಲಿಪ್ತ ಭಾವದಿಂದ ಜಾಗೃತರಾಗಿದ್ದು ಸುಮ್ಮನೆ ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹದ ಮೇಲೆ ತೋರಿಬರುವ ಸಂವೇದನೆಯೂ ನಾನಲ್ಲ, ನನ್ನದಲ್ಲ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಅನಿತ್ಯವಾದ ಸಂವೇದನೆಗಳನ್ನು ಮತ್ತು ತನ್ಮೂಲಕ ಮನದ ಎಲ್ಲ ಅಡಕಗಳನ್ನು ನಾನು ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. Now observe the sensations that are connected to the negativities of the mind from top to bottom and bottom to top. From top to bottom, bottom to top, top to bottom, bottom to top. Observe the impermanent sensations silently, without raga and dvesha, and with a neutral and a detached feeling. Scan the body and the sensations and understand the sensations appearing on the body are not me, are not mine. I am beyond the sensations. I am beyond the sensations. I am beyond the sensations, and thereby I am beyond the mind and its every content. I am beyond the sensations, and I am beyond the mind and its every content. I am beyond the sensations, and I am beyond the mind and its every content. ದೇಹವನ್ನು ಮತ್ತು ದೇಹದ ಮೇಲೆ ಮನದ ವಿಕಾರಗಳು ಚಿಮ್ಮಿಸುವ ಸಂವೇದನೆಗಳನ್ನು ಮೀರಿ ಇದ್ದೇನೆ ಎಂಬ ಸತ್ಯದ ಅನುಭವದಲ್ಲಿ ನಿಂತು ಸದ್ಗುರು ರಮಣರು ಬೋಧಿಸಿದ ಆತ್ಮವಿಚಾರವನ್ನು ಅನುಭವ ಮಟ್ಟದಲ್ಲಿ ಅರಿಯುತ್ತಾ ಸಾಧನೆಯನ್ನು ಮುಂದುವರಿಸಿ. Continue your practice on the basis of this truth by constantly feeling that you are beyond the body and the sensations that arise on the body due to the negativities of the mind, and follow the instructions bestowed on you by Sadguru Ramana Maharshi and realize the self that you are at the experiential level. ತೋರುವ ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ ಎಂಬುವ ಅನುಭವ ಸಾಧನೆಯಾದ್ಯಂತ ಬೆಳಗುತ್ತಲಿರಲಿ. Throughout the practice, henceforth, feel that I am beyond the body and beyond the mind. ನಾನು ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ. I am beyond the body and the mind. ದೇಹ ಮತ್ತು ಮನಸ್ಸನ್ನು ನಾನು ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್ ದಿ ಬಾಡಿ ಆ್ಯಂಡ್ ದಿ ಮೈಂಡ್. ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್. ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್. ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್.
आन्तर्यश्च बहिर्विभूततिमिरं ज्योतिर्मयं शाश्वतं स्थानं प्राप्य विराजते विनमताम् अज्ञानमुन्मूलयन्। पश्यन् विश्वमपीदमुल्लसति यो विश्वस्य पारे परः तस्मै श्रीरमणाय लोकगुरुवे शोकस्य हन्त्रे नमः। ॐ शान्ति शान्ति शान्तिः। ವಸ್ತುರಹಿತವಾಗಿದ್ದು ಸ್ವಯಂ ಪ್ರಕಾಶಮಾನವಾದ ಪ್ರಜ್ಞೆ ತೋರುವ ಮತ್ತು ತೋರದಿರುವ ಎಲ್ಲದಕ್ಕೂ ಮೂಲಾಧಾರವಾಗಿದೆ. ಅದು ಮನಸ್ಸಿನ ಅಸಂಖ್ಯಾತ ಏರಿಳಿತಗಳಿಂದ ಸ್ಪರ್ಶಿಸಲ್ಪಡದೆ ಇದ್ದ ಹಾಗೇ ಇರುವಂಥದ್ದು. ಎಂದೂ ಕಡಿಮೆಯೂ ಆಗುವುದಿಲ್ಲ, ಹೆಚ್ಚೂ ಆಗುವುದಿಲ್ಲ ಮತ್ತು ಎಂದೂ ರೂಪಾಂತರಗೊಳ್ಳುವುದೂ ಇಲ್ಲ. ಅದು ನಿತ್ಯ ನೂತನ, ಸನಾತನ. ಕಾನ್ಷಿಯಸ್ನೆಸ್ is the ever-shining substratum, objectless and self-luminous. It remains untouched by the myriad fluctuations of the mind, neither diminished nor transformed. It simply is, pristine and unchanging. ನೀವು ಪ್ರಜ್ಞೆಯಿಂದ ಬೇರೆಯಲ್ಲ, ಏಕೆಂದರೆ ಯಾವುದು ರೂಪರಹಿತವೋ, ನಿಶ್ಚಲವೋ, ಮೌನ ಸ್ವರೂಪವೋ ಆ ಪ್ರಜ್ಞೆಯೇ ನೀವಾಗಿರುವಿರಿ. ಹಾಗಾಗಿ ಭಿನ್ನತೆ ಇಲ್ಲದೆ ಅಖಂಡವಾಗಿ ನೀವೇ ಆಗಿರುವ ಪ್ರಜ್ಞೆಯೊಳಗೆ ಸ್ಥಿರರಾಗಿ. ಯು ಆರ್ ನಾಟ್ ಡಿಫರೆಂಟ್ ಫ್ರಮ್ ದಟ್ ಕಾನ್ಷಿಯಸ್ನೆಸ್. ಯು ಆರ್ ದ್ಯಾಟ್ ಫಾರ್ಮ್ಲೆಸ್, ಸ್ಟಿಲ್, unmoving. Abide in that natural, unregimented consciousness. ಧ್ಯಾನ ಮಾಡುವುದು ಎಂದರೆ ಮನಸ್ಸನ್ನು ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಿಸುವುದಲ್ಲ, ಬದಲಾಗಿ ಮನಸ್ಸು ಮತ್ತು ಅದರ ವಸ್ತುಗಳಿಗೆ ಸಾಕ್ಷಿಯಾಗಿದ್ದು ಮನಸ್ಸು ಸೇರಿದಂತೆ ಎಲ್ಲ ವಸ್ತುನಿಷ್ಠತೆಯ ಮೇಲೆ ಅವಲಂಬನೆಯನ್ನು ಕರಗಿಸುವುದು. ಧ್ಯಾನ ಯಾವುದೇ ನಾಮ, ರೂಪ, ನಿರ್ದೇಶನ ಅಥವಾ ಪ್ರಯತ್ನವಿಲ್ಲದೆ ಶುದ್ಧ ಪ್ರಜ್ಞೆಯಲ್ಲಿ ವಿಶ್ರಾಂತಿ ಪಡೆಯಲಿ. ನೀವು ಪ್ರಜ್ಞೆಯಲ್ಲಿ ಪ್ರಜ್ಞೆಯೇ ಆಗಿ ಸುಮ್ಮನಿರಿ. ಪ್ರಜ್ಞೆಯಲ್ಲಿ ಪ್ರಜ್ಞೆಯೇ ಆಗಿ ಸುಮ್ಮನಿರಿ. ಪ್ರಜ್ಞೆಯಲ್ಲಿ ಪ್ರಜ್ಞೆಯೇ ಆಗಿ ಸುಮ್ಮನಿರಿ. To meditate is not to fix the mind on an object, but to dissolve all objectivity, including the mind, for which you have to be a witness both to the mind and to its objects. Let meditation be a resting in pure consciousness without any name, form, direction or effort. Just be as you are silently by being consciousness itself in consciousness. Just be as you are silently by being consciousness itself in consciousness. Just be as you are silently by being consciousness itself in consciousness. ಪ್ರಜ್ಞಾನಂ ಬ್ರಹ್ಮ. ಪ್ರಜ್ಞೆಯೇ ಆತ್ಮ. ಅದು ಹಿಡಿಯುವ ವಸ್ತುವಲ್ಲ. ನಿಮಗಿಂತ ಬೇರೆಯಲ್ಲದ ಅದನ್ನು
ನೀವು ಹಿಡಿಯುವುದೂ ಸಾಧ್ಯವಿಲ್ಲ. ಏನೇನು ನಿಮ್ಮಿಂದ ತಿಳಿಯಲ್ಪಡುವುದೋ ಅವೆಲ್ಲವೂ ನಿಮ್ಮ ಪ್ರಜ್ಞೆಯ ಲೀಲೆಯಾಗಿದೆ. ಎಲ್ಲವೂ ನಿಮ್ಮ ಪ್ರಜ್ಞೆಯ ಮಹಾಸಾಗರದಲ್ಲಿ ಹುಟ್ಟಿ ಪ್ರಜ್ಞೆಯಿಂದಲೇ ಮುಂದುವರಿದು ಪ್ರಜ್ಞೆಯೊಳಗೆ ಸೇರಿ ಹೋಗುವುವು. ಎಲ್ಲವೂ ಪ್ರಜ್ಞೆಯ ಆಟ. ಆದರೆ ಎಲ್ಲದಕ್ಕೂ ಸಾಕ್ಷಿಯಾದ ನೀವು ಮಾತ್ರ ಎಂದೆಂದಿಗೂ ಪ್ರಜ್ಞಾ ಸ್ವರೂಪವೇ. ಆದರೆ ಎಲ್ಲದಕ್ಕೂ ಸಾಕ್ಷಿಯಾದ ನೀವು ಮಾತ್ರ ಎಂದೆಂದಿಗೂ ಪ್ರಜ್ಞಾ ಸ್ವರೂಪವೇ. ಎಂದೆಂದಿಗೂ ಪ್ರಜ್ಞಾ ಸ್ವರೂಪವೇ. ಎಂದೆಂದಿಗೂ ಪ್ರಜ್ಞಾ ಸ್ವರೂಪವೇ. ಪ್ರಜ್ಞಾನಂ ಬ್ರಹ್ಮ. Consciousness is the self, Atma. It is not an object to be grasped. You cannot grasp that which is not other than yourself. Whatever is known by you is all the play of your consciousness. Everything is born in the great ocean of your consciousness, proceeds from consciousness and merges back into consciousness. Everything is the play of consciousness. But you, the witness of everything, are consciousness alone. But you, the witness of everything, are consciousness alone. Consciousness alone. Consciousness alone. Consciousness alone. ತಿಳಿವಳಿಕೆ ಎಂಬುದು ಪ್ರಜ್ಞೆಯ ರಚನೆಯೇ ಆಗಿದೆ. ಅದು ಪ್ರಜ್ಞೆಯಿಂದ ಬೇರೆಯಲ್ಲ. ತಿಳಿಯುವವನು, ತಿಳಿಯುವ ಕಾರ್ಯ ಮತ್ತು ತಿಳಿಯಲ್ಪಡುವುದು ಎಲ್ಲವೂ ಪ್ರಜ್ಞೆ ಎಂಬ ಅಂತರ್ಬೆಳಕಿನಿಂದಲೇ ಬೆಳಗಲ್ಪಡುವುವು. ಈ ಅಂತರ್ಬೆಳಕೇ ನೀವು. ನೋಯಿಂಗ್ ಈಸ್ ಕಂಪೋಸ್ಡ್ ಆಫ್ ಕಾನ್ಷಿಯಸ್ನೆಸ್. ಇಟ್ ಈಸ್ ನಾಟ್ ಸಪರೇಟ್. ದಿ ನೋಯರ್, ದಿ ಆಕ್ಟ್ ಆಫ್ ನೋಯಿಂಗ್ ಅಂಡ್ ದಿ ನೋನ್ are all illumined by the same inner light. That light is you. ಪ್ರಜ್ಞೆ ತನ್ನನ್ನು ತಾನು ತಿಳಿದುಕೊಳ್ಳುವುದು ಸಾಧ್ಯವೇ? ಹೌದು, ಪ್ರಜ್ಞೆ ಮಾತ್ರ ಪ್ರಜ್ಞೆಯನ್ನು ತಿಳಿದುಕೊಳ್ಳುತ್ತದೆ. ಅದು ತನ್ನನ್ನು ತಾನೇ ತನಗಾಗಿ ತನ್ನಿಂದ ತಿಳಿಯಬಲ್ಲದು. ಆದಾಗ್ಯೂ ಅದು ತನ್ನನ್ನು ಗ್ರಹಿಸದೆ ಸುಮ್ಮನೆ ತಾನೇ ತಾನಾಗಿ ಇರುತ್ತದೆ. ಏಕೆಂದರೆ ಪರಿಶುದ್ಧವಾದ ಅದಕ್ಕೆ ತನ್ನನ್ನೇ ತಾನು ಗ್ರಹಿಸುವ ಅವಶ್ಯಕತೆ ಇಲ್ಲ. ತನ್ನನ್ನೇ ತಾನು ತಿಳಿಯಲ್ಪಡುವ ಚಿತ್ ಮತ್ತು ತಾನೇ ತಾನಾಗಿರುವ ಸತ್ ಒಂದೇ ವಿನ ಎರಡಲ್ಲ. ನಾನಿದ್ದೇನೆ ಮತ್ತು ನಾನಿರುವುದನ್ನು ನಾನೇ ತಿಳಿದಿದ್ದೇನೆ ಎಂಬುದು ಒಂದೇ. ಈ ಸತ್ಯವನ್ನು ದೃಢೀಕರಿಸಲು ಅಥವಾ ಇದನ್ನು ವೀಕ್ಷಿಸಲು ಸತ್ ಚಿತ್ ಹೊರಗೆ ಏನೂ ಇಲ್ಲ. ನೀವು ಇದೇ ಆಗಿದ್ದು ಇದನ್ನು ಸಾಕ್ಷಾತ್ಕರಿಸಿಕೊಳ್ಳಲು ನಾನು ಯಾರು ಎಂಬ ಪ್ರಶ್ನೆಯ ಮೂಲಕ ಅಂತರ್ಮುಖರಾಗಿ. ನಾನು ಯಾರು ಎಂಬ ಪ್ರಶ್ನೆಯ ಮೂಲಕ ಅಂತರ್ಮುಖರಾಗಿ. ನಾನು ಯಾರು ಎಂಬ ಪ್ರಶ್ನೆಯ ಮೂಲಕ ಅಂತರ್ಮುಖರಾಗಿ. Can consciousness know itself? Yes, consciousness alone knows consciousness. It knows itself, by itself, for itself. However, it does not grasp itself, it simply is itself. Because what is pure has no need to perceive itself. Self-knowing known as Chit and being known as Sat are one. I am and I know I am are one and the same.
There is nothing outside it to validate or witness it. This is what you are. And to realize this, turn within and inquire deeply, who am I? 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 ಯಾವಾಗ ನಿಮ್ಮೊಳಗೆ ನೀವು ಮಾಡಿಕೊಳ್ಳುವ ತನಿಖೆಯು ಶಾಶ್ವತ ಮೌನದ ಅಪಾರ ಕ್ಷೇತ್ರವನ್ನು ಪ್ರವೇಶಿಸುತ್ತದೆಯೋ ಆಗ ಆಂತರ್ಯದೊಳಗೆ ತಾನೇ ತಾನಾಗಿ ಬೆಳಗುತ್ತದೆ. ನಾನು ಏನಾಗಿದ್ದೇನೋ ಅದೇ ಆಗಿದ್ದೇನೆ ಎಂಬ ಸತ್ಯ. ನಾನು ಏನಾಗಿದ್ದೇನೋ ಅದೇ ಆಗಿದ್ದೇನೆ ಎಂಬ ಸತ್ಯ. ನಾನು ಏನಾಗಿದ್ದೇನೋ ಅದೇ ಆಗಿದ್ದೇನೆ ಎಂಬ ಸತ್ಯ. ಈ ಉತ್ತರ ಮನಸ್ಸಿನಿಂದ ಬರುವುದಲ್ಲ, ನಿಮ್ಮ ಶುದ್ಧ ಇರುವಿಕೆಯಲ್ಲಿ ಅರಿಯುವಂಥದ್ದು. ವಿಚಾರದ ಅಥವಾ ತರ್ಕದ ಸಹಾಯವಿಲ್ಲದೆ ಅಂತರ್ದೃಷ್ಟಿಯಿಂದ ನೇರವಾಗಿ ಸಾಕ್ಷಾತ್ಕಾರವಾಗುವ ಈ ಅಂತರ್ಬೋಧನೆಯಲ್ಲಿ, ಅಂತಃಪ್ರಜ್ಞೆಯಲ್ಲಿ ಸ್ಥಿರರಾಗಿ. When your investigation within yourself enters the vast field of eternal silence, then the truth, I am what I am, I am what I am, I am what I am, will automatically dawn within you. This answer does not come from the mind. It is known in your pure being. Remain steadfast in this intuitive recognition, in this direct realization, in this direct inner vision, without the aid of thought or logic. ಸ್ವಯಂ ಪ್ರಕಾಶಿತವಾದ ಈ ಒಳ ಅರಿವು, ಈ ಅಂತರ್ಜ್ಞಾನ ಪ್ರತ್ಯಕ್ಷ ಜ್ಞಾನವೇ ವಿನ ಇದನ್ನು ಮನಸ್ಸಿನಿಂದ ಜ್ಞಾಪಿಸಿಕೊಳ್ಳುವ ಹಾಗೆ ಜ್ಞಾಪಿಸಿಕೊಳ್ಳುವುದಲ್ಲ. ಮರೆತು ಹೋದುದನ್ನು ಜ್ಞಾಪಿಸಿಕೊಳ್ಳಬಹುದು, ಆದರೆ ನೀವೇ ಸದಾ ಆಗಿರುವುದನ್ನು ಜ್ಞಾಪಿಸಿಕೊಳ್ಳುವುದೇ ಹೇಗೆ? ಇದು ಮರೆತು ಹೋದ ಯಾವುದೋ ಒಂದು ಪರಿಕಲ್ಪನೆಯನ್ನು ಜ್ಞಾಪಿಸಿಕೊಳ್ಳುವಂತಲ್ಲ. ಬದಲಿಗೆ ಇದು ಸ್ವಯಂ ಪ್ರೇರಿತ ಅನ್ಯೋನ್ಯತೆ. ಇದೇ ನಿಮ್ಮ ಸನ್ನಿಧಿ, ಇದೇ ನಿಮ್ಮ ಹಾಜರಿ. ಈ ಕ್ಷಣ ನಿಮ್ಮ ಶುದ್ಧ ಇರುವಿಕೆ ಎಂದೆಂದೂ ನೂತನ, ಆಹ್ಲಾದಕರ, ನವಚೈತನ್ಯ. ಇದು ಅದೆಷ್ಟು ಸ್ವಾಭಾವಿಕವೆಂದರೆ ಇದನ್ನು ಬಹು ಸುಲಭವಾಗಿ ಕಡೆಗಣಿಸಿ ಬಿಡುವಿರಿ. This self-illuminated inner awareness, this intuition, this direct knowledge is not something to be remembered as if it were to be remembered by the mind. You can remember what you have forgotten. But how can you remember what you have always been? It is not a matter of remembering some forgotten concept. Rather, it is a spontaneous intimacy. It is present, your presence, fresh, ever known, so natural that it is easy to overlook. ನಿಮ್ಮನ್ನು ತಿಳಿಯುವುದು ನಿಮಗೆ ಮಾತ್ರ ಸಾಧ್ಯ. ಹಾಗಾಗಿ ಅಂತರ್ಮುಖರಾಗಿ ನಿಮ್ಮ ಪರಿಶುದ್ಧವಾದ ಇರುವಿಕೆಯಲ್ಲಿ ನಿಮ್ಮೆಲ್ಲ ಗಮನವೂ ಕರಗಿ ಹೋಗಲಿ. ಈ ಅಂತರ್ಮುಖತೆ ಸರಳ, ಸ್ವಾಭಾವಿಕ. ಇದು ಪ್ರಯತ್ನವಲ್ಲ. ನೀವು ಇದೇ ಆಗಿರುವುದರಿಂದ
ಅತ್ಯಂತ ಅನ್ಯೂನ್ಯವಾದ ಇದರಲ್ಲಿ ನೀವು ಈಗಾಗಲೇ ಇದೇ ಆಗಿರುವಿರಿ. ಇದನ್ನು ಕಂಡುಕೊಳ್ಳಿ ಅಷ್ಟೇ. ನೀವು ಇದೇ ಆಗಿರುವುದರಿಂದ ಅತ್ಯಂತ ಅನ್ಯೂನ್ಯವಾದ ಇದರಲ್ಲಿ ನೀವು ಈಗಾಗಲೇ ಇದೇ ಆಗಿರುವಿರಿ. ಇದನ್ನು ಕಂಡುಕೊಳ್ಳಿ ಅಷ್ಟೇ. ಯು, ದಿ ಸೆಲ್ಫ್, ಆರ್ ನೋನ್ ಬೈ ಯುವರ್ ಸೆಲ್ಫ್. ಟರ್ನ್ ಇನ್ವರ್ಡ್. Let your attention dissolve into the simple being that you are. This movement inward feels effortless, innate, because you are already there. Just understand this. Just understand this. That is all. ಇದನ್ನು ಕಂಡುಕೊಳ್ಳಿ ಅಷ್ಟೇ. Just understand this. That is all. ಮೂಲತಃ ನಿಮ್ಮ ಸ್ವರೂಪವೇ ಆನಂದ, ಸಂತೋಷ. ಇದಕ್ಕೆ ಯಾವುದೇ ದೃಢೀಕರಣ ಬೇಕಿಲ್ಲ. ಇದು ಮೌನದಲ್ಲಿಯೂ ಸಹ ತನ್ನನ್ನೇ ತಾನಾಗಿ ಪ್ರಕಟಿಸಿಕೊಳ್ಳುತ್ತದೆ. ಇದು ತನ್ನನ್ನೇ ತಾನು ತಿಳಿಯುವುದರಿಂದ ನೀವು ಏನೂ ಮಾಡಬೇಕಿಲ್ಲ. ಫಂಡಮೆಂಟಲಿ ಯುವರ್ ಟ್ರೂ ನೇಚರ್ ಈಸ್ ಹ್ಯಾಪಿನೆಸ್. ಹ್ಯಾಪಿನೆಸ್ ಡಸ್ ನಾಟ್ ರಿಕ್ವೈರ್ ಕನ್ಫರ್ಮೇಷನ್. ಇಟ್ ಎಕ್ಸ್ಪ್ರೆಸಸ್ ಇಟ್ ಸೆಲ್ಫ್ ಈವನ್ ಇನ್ ಸೈಲೆನ್ಸ್. ಇಟ್ ನೋಸ್ ಇಟ್ ಸೆಲ್ಫ್ and needs nothing else to do so. ಈ ನಿಮ್ಮ ಪರಿಶುದ್ಧ ಪ್ರಜ್ಞೆ ಸಮಾಧಿ ಅವಸ್ಥೆಯನ್ನೂ ಮೀರಿದೆ. ಇದಕ್ಕೆ ಯಾವುದೇ ಅವಸ್ಥೆಗಳಿಲ್ಲ, ಯಾವುದೇ ರೂಢಿ, ವಿಧಾನ, ವಾಡಿಕೆಗಳಿಲ್ಲ. ಎಲ್ಲ ತರಹದ ಅನುಭವಗಳನ್ನು ಇದು ಮೀರಿದೆ. ಇದೇ ನೀವು. ಅಯಂ ಆತ್ಮ ಬ್ರಹ್ಮ. ಅಯಂ ಆತ್ಮ ಬ್ರಹ್ಮ. ಅಯಂ ಆತ್ಮ ಬ್ರಹ್ಮ. This pure knowing transcends even samadhi. It has no state and no mode. It is beyond all categories of experience. And that is you. I am Atma Brahma. I am Atma Brahma. I am Atma Brahma. ಶಾಂತವಾಗಿರಿ. ಇದು ನಿಗ್ರಹಿಸುವ ಶಾಂತತೆ ಅಲ್ಲ. ಇದು ತಾನಾದ ಶಾಂತತೆ. ನೆರಳಿನ ಮೊದಲು ಬೆಳಕಿದ್ದಂತೆ, ಆಕಾರಕ್ಕೆ ಮೊದಲು ಆಕಾಶವಿದ್ದಂತೆ. ಬಿ ಸ್ಟಿಲ್, ನಾಟ್ ದಿ ಸ್ಟಿಲ್ನೆಸ್ ಆಫ್ ರಿಸ್ಟ್ರೈಂಟ್, ಬಟ್ ದಿ ಸ್ಟಿಲ್ನೆಸ್ ದಟ್ ಸಿಂಪ್ಲಿ ಈಸ್. Like light before shadow, like space before shape. ನೀವು ಮನಸ್ಸಿನ ಅಲೆಯಲ್ಲ, ನೀವು ಅದಕ್ಕಿಂತ ಗಾಢವಾದ ಸಾಗರ. ಚಲನೆ ಇಲ್ಲದ ಚೈತನ್ಯ, ಹಿಡಿಯಲಾರದು, ಅಲ್ಲಾಡಲಾರದು, ಸ್ವತಃ ಪ್ರಕಾಶಿಸುವಂಥದ್ದು. You are not a wave upon the mind. You are the ocean underneath. Consciousness unmoved, ungrasped, unshaken, shining by its own light. ನೀವು ದೇಹವಲ್ಲ, ನಾನು ಎಂಬ ಆಲೋಚನೆಯೂ ಅಲ್ಲ. ನೀವು ಎಲ್ಲವನ್ನೂ ಅರಿಯುವವರು, ಆದರೆ ಅರಿವಿಗೆ ಅಂಟಿಲ್ಲದವರು. ನಿಶ್ಶಬ್ದ, ಪ್ರಕಾಶಮಾನ, ಸಂಪೂರ್ಣ. ಯು ಆರ್ ನಾಟ್ ದಿ ಬಾಡಿ, ನಾಟ್ ಈವನ್ ದಿ ಥಾಟ್ ಆಫ್ ಐ. ಯು ಆರ್ ದಟ್ ವಿಚ್ ನೋಸ್, yet is untouched by knowing, silent, luminous, whole.
ಧ್ಯಾನ ಎಂಬುದು ಏನಾದರೂ ಆಗುವುದಲ್ಲ, ಅದು ಮಾಡುವಿಕೆಯಲ್ಲ, ಅದು ಎಲ್ಲ ಪ್ರಯತ್ನದ ಮೌನವಿಲ್ಲದ ವಿಲೀನ, ಸ್ವಯಂನಲ್ಲಿ ನೆಲೆಸುವುದು, ಅಂದರೆ ನೀವು ತೋರಿಕೆಯಿಲ್ಲದ ಸ್ಥಳಕ್ಕೆ ಮರಳುವುದು. ಮೆಡಿಟೇಷನ್ ಈಸ್ ನಾಟ್ ಬಿಕಮಿಂಗ್, ಇಟ್ ಈಸ್ ನಾಟ್ ಡೂಯಿಂಗ್, ಇಟ್ ಈಸ್ ದ ಕ್ವಯಟ್ ಅನ್ಡೂಯಿಂಗ್ ಆಫ್ ಆಲ್ ಎಫರ್ಟ್. ಟು ರೆಸ್ಟ್ ಇನ್ ದಿ ಸೆಲ್ಫ್ ಈಸ್ ಟು ರಿಟರ್ನ್ ಟು ವೇರ್ ಯು ನೆವರ್ ಲೆಫ್ಟ್. ವಸ್ತುಗಳಿಂದ ಹಿಂತಿರುಗಿ, ದಿಕ್ಕುಗಳಿಂದ ಹಿಂದೆ ಸರಿಯಿರಿ, ದೃಷ್ಟಿಯನ್ನು ಒಳಗೆ ತರುವಿರಿ. ಗಾಳಿಯಿಲ್ಲದ ಆಕಾಶದಲ್ಲಿ ಹಕ್ಕಿಯ ಪುಕ್ಕ ಇಳಿಯುವ ಹಾಗೆ ನಿಧಾನವಾಗಿ ಒಳಗೆ ತಿರುಗಿ. Withdraw from object, withdraw from direction. Let attention fall inward like a feather descending through windless sky. ಹೇಳಿಕೊಳ್ಳಿ, ನಾನು ಯಾರು? ಉತ್ತರಕ್ಕಾಗಿ ಹುಡುಕಬೇಡಿ, ನಿಶ್ಶಬ್ದತೆಯೇ ಉತ್ತರವನ್ನು ಕೊಡುತ್ತದೆ, ಪ್ರತಿಕ್ರಿಯಿಸುತ್ತದೆ. ಆ ಗಂಭೀರತೆಯೊಳಗೆ ಶಬ್ದವಿಲ್ಲದ ಸತ್ಯ ಪ್ರತಿಧ್ವನಿಸುತ್ತದೆ. ನಾನು ನಾನಾಗಿದ್ದೇನೆ, ನಾನು ನಾನಾಗಿದ್ದೇನೆ, ನಾನು ನಾನಾಗಿದ್ದೇನೆ. Ask softly, who am I? Do not seek an answer. Let the silence respond. In that still chamber, truth echoes without sound. I am that I am. I am that I am. I am that I am. ಚೈತನ್ಯವನ್ನು ನೀವೇ ತಿಳಿಯಲಾಗದು, ನೀವೇ ಅದಾಗಿದ್ದೀರಿ. ಅರಿವು ಮತ್ತು ಅಸ್ತಿತ್ವ ಒಂದೇ. ಇಲ್ಲಿ ಹಿಡಿತವಿಲ್ಲ, ಹಿಡಿತ ಸಾಧ್ಯವೂ ಇಲ್ಲ. ಆಕಾಶದಂತಿರಿ, ಹಿಡಿಯಲಾಗದು ಅಷ್ಟೇ, ಅಸ್ತಿತ್ವ ಪೂರ್ಣ. ಯು ಕೆನಾಟ್ ನೋ ಕಾನ್ಷಿಯಸ್ನೆಸ್, ಯು ಆರ್ ಇಟ್. ನೋಯಿಂಗ್ ಆ್ಯಂಡ್ ಬೀಯಿಂಗ್ ಆರ್ ಒನ್. ನೋ ಗ್ರಾಸ್ಪಿಂಗ್ ಪಾಸಿಬಲ್. ಲೈಕ್ ಸ್ಪೇಸ್, ಯು ಕ್ಯಾನ್ ನೆವರ್ ಬಿ ಹೆಲ್ಡ್. Only be, only be, only be. ಯಾವುದು ಗೊತ್ತಾಗಿರುವುದು ಅದು ಬೆಳಕಿನಲ್ಲಿ ನೃತ್ಯಿಸುತ್ತಿದೆ. ಆ ಬೆಳಕು ನೀವು. ಒಂದು ಭಾಗವಲ್ಲ, ತುಣುಕಲ್ಲ, ಅಖಂಡ ಪೂರ್ಣತೆ, ರೂಪವಿಲ್ಲ, ಪೂರ್ಣತೆ. All that is known dances in the light of that, and that is you, not a part, not a piece, but the whole, formless, full. ಆನಂದವೇ ನಿಮ್ಮ ಸ್ವಭಾವ. ಅದನ್ನು ಹುಡುಕಬೇಕಿಲ್ಲ, ಗಳಿಸಬೇಕಿಲ್ಲ. ಆನಂದ ಉಸಿರಿನ ನಡುವೆ ದಡವಿಲ್ಲದೆ ಕ್ಷಣದಲ್ಲಿ ಇರುತ್ತದೆ. ಅದು ನಿಶಬ್ದದಲ್ಲೇ ಹಾಡುತ್ತದೆ, ಹಾರಾಡುತ್ತದೆ. Happiness is your nature, not pursued, not gained, but present in the pause between one breath and the next. It sings even in the silence. ಹೊರಗೆ ಅಲ್ಲ, ಒಳಗೆ ಇಳಿಯಿರಿ, ಇಳಿಯಿರಿ ಒಳಗೆ. ಆಲೋಚನೆಯ ಕೆಳಗೆ ಮುಳುಗಿರಿ, ಸ್ಮರಣೆಯನ್ನು ಮೀರಿ ಹೋಗಿ. ಸುಮ್ಮನೆ ನೀವೇ ನೀವಾಗಿರಿ, ಸುಮ್ಮನೆ ನೀವೇ ನೀವಾಗಿರಿ. ಸುಮ್ಮನಿರಿ, ನೀವೇ ನೀವಾಗಿರಿ. ಸುಮ್ಮನಿರಿ, ನೀವೇ ನೀವಾಗಿರಿ. ಡೈವ್ ಡೀಪ್, ನಾಟ್ ಔಟ್ವರ್ಡ್ ಬಟ್ ಇನ್ವರ್ಡ್. ಸಿಂಕ್ ಬಿಲೋ ಥಾಟ್ ವೇರ್ ಮೆಮೊರಿ ಕೆನಾಟ್ ರೀಚ್, and simply abide within yourself. And simply abide within yourself. Simply abide within yourself.
ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. Be happy, be peaceful, be blissful, be liberated, be liberated, be liberated. Om Shanti Shanti Shanti. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರಂ ಜಂಗಮಂ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಧರಾಯ ನಮೋ